ಹರಿಯಾಣ ನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳೋ ಕಲಬುರಗಿಯಿಂದಲೇ ಇವತ್ತು ಚುನಾವಣಾ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಮೋದಿ ಅವರು. ನಗರದ ಎನ್ವಿ ಮೈದಾನದಲ್ಲಿ ಪೆಂಡಾಲ್ ಕೂಡ ಸಜ್ಜಾಗ್ತಿದೆ. ಅಂದ್ರೆ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ಮತ್ತೊಂದು ರೋಡ್ ಶೋ, ಮಿನಿ ರೋಡ್ ಶೋ ಕೂಡ ನಡೆಸ್ತಾರಲ್ಲ, ಹಾಗಾಗಿ ಮಧ್ಯಾಹ್ನ 2 ಗಂಟೆಗೆ ಶುರುವಾಗೋ ಕಾರ್ಯಕ್ರಮ ಅಂದಾಜು 2 ಲಕ್ಷ ಜನ ಸೇರ್ಬೋದು ಅಂತ ನಿರೀಕ್ಷೆ ಕೂಡ ಇದೆ. ಇನ್ನು ಭರದ ಸಿದ್ಧತೆ ಕೂಡ ಮೈದಾನದಲ್ಲಿ ಮಾಡಲಾಗಿದ್ದು, ಮಿನಿ ರೋಡ್ ಶೋ ಬಳಿಕ ನೇರವಾಗಿ ಎನ್ವಿ ಮೈದಾನಕ್ಕೆ ಮೋದಿ ಬರ್ತಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ಘಟಕ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದು ಸುಮಾರು 50,000ಕ್ಕೂ ಅಧಿಕ ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಿನಲ್ಲಿ ಏನಂದ್ರೆ ಬಹಿರಂಗ ಸಮಾವೇಶಕ್ಕೆ ಈಗಾಗಲೇ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಇವತ್ತು ಮಧ್ಯಾಹ್ನ ಏನಂದರೆ 2 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವೇದಿಕೆಗೆ ಅಲ್ಲಿಂದ DAR ಒಂದು ಮೈದಾನಕ್ಕೆ ಹೆಲಿಪ್ಯಾಡ್ ಮೂಲಕ ಇಳ್ಕೊಂಡ ಬಳಿಕ ರೋಡ್ ಶೋ ನಂತರ ಈ ಒಂದು ಮೈದಾನಕ್ಕೆ ಇಲ್ಲಿ ಬಂದು ಏನಂದರೆ ಇಲ್ಲಿ ನೆರೆದಿರುವಂತಹ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲಬುರ್ಗಿ ಹಾಗೂ ಬೀದರ್ ಈ 2 ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಕಾರ್ಯಕರ್ತರ ಒಂದು ದೊಡ್ಡ ಸಮಾವೇಶವನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದ್ದು, ಈ ಒಂದು ಎನ್ವಿ ಮೈದಾನದಲ್ಲಿ ಏನಂದರೆ ಬಂದಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ಬೇಕಾದಂತಹ ಕುಳಿತುಕೊಳ್ಳಲು ಬೇಕಾದಂತಹ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು ಈ ಒಂದು ಮೈದಾನದಲ್ಲಿ 50,000ಕ್ಕೂ ಅಧಿಕ ಚೇರ್ಗಳನ್ನು ಈಗಾಗಲೇ ಹಾಕಲಾಗಿದ್ದು, ಪ್ರಮುಖವಾಗಿ ಕಲಬುರ್ಗಿ ಮತ್ತು ಬೀದರ್ನ ವಿವಿಧ ತಾಲೂಕುಗಳಿಂದ ಬರುವಂತಹ ಎಲ್ಲ ಜನರಿಗಾಗಿ ಏನಂದರೆ ಬೇಕಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿಕೊಂಡಿದ್ದು, ಪ್ರಮುಖವಾಗಿ ಹುಮ್ನಾಬಾದ್ ಸೇರಿದಂತೆ ಕಮಲಾಪುರ ಆ ಒಂದು ಭಾಗದಿಂದ ಬರುವಂತಹ ಜನರಿಗಾಗಿ ಅಲ್ಲಿ ರಿಂಗ್ ರೋಡ್ ಅಂದರೆ ಹುಮ್ನಾಬಾದ್ ರಿಂಗ್ ರೋಡ್ ರಸ್ತೆ ಪಕ್ಕದಲ್ಲೇ ಒಂದು ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಜವರ್ಗಿ ಭಾಗದಿಂದ ಸೇರಿದಂತೆ ಶಹಾಪುರ್ ಆ ಒಂದು ಮಾರ್ಗದಿಂದ ಬರುವವರಿಗೆ ಕಲಬುರ್ಗಿಯ ಈ ಒಂದು ಕ್ವಾಟ್ನೂರ್ ಮಠದ ಪಕ್ಕದಲ್ಲಿ ಒಂದು ವ್ಯವಸ್ಥೆ ಮಾಡಿದರೆ, ಇತ್ತ ಸೇಡಂ ಸೇರಿದಂತೆ ಚಿತ್ತಾಪುರ ಈ ಭಾಗದಿಂದ ಬರುವಂತಹ ಜನರಿಗೆ ಈ ಒಂದು ಕಲಬುರ್ಗಿಯ ಒಂದು ESI ಆಸ್ಪತ್ರೆಯ ಮುಂಭಾಗದಲ್ಲಿ ಮತ್ತು ಸೇರಿದಂತೆ ಬೇರೆ ಕಡೆ ಕೂಡ ವಾಹನಗಳ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತು ಬಂದಂತಹ ಜನರಿಗೆ ಎಲ್ಲೆಲ್ಲಿ ಪಾರ್ಕಿಂಗ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸ್ಥಳದಲ್ಲಿಯೇ ಊಟದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಈಗಾಗಲೇ ಇಲ್ಲಿನ ಬಿಜೆಪಿಯ ಮುಖಂಡರು ಮಾಡಿಕೊಂಡಿದ್ದಾರೆ. ಈ ಕಡೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಬಾಂಬ್ ನಿಷ್ಕ್ರಿಯ ದಳ ಬಾಂಬ್ ಸ್ಕ್ವಾಡ್ ಕೂಡ ಒಂದು ಪರಿಶೀಲನೆಯನ್ನು ಈ ಕಡೆ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಸಾಕು ಅವರಿಗೆ ಅವ್ರದೇ ಆದಂತಹ ಭದ್ರತೆ ಕೂಡ ಇರುತ್ತದೆ. ಇನ್ನೊಂದು ಭಾಗದಲ್ಲಿ ಕೂಡ ಈ ಕಡೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಈಗಾಗಲೇ ಏನಂದರೆ ಸುಮಾರು ಕಲಬುರ್ಗಿ, ಬೀದರ್, ಯಾದಗಿರಿ, ರಾಯಚೂರು, ಬಿಜಾಪುರ ಸೇರಿದಂತೆ ಒಟ್ಟು 10 ಜಿಲ್ಲೆಗಳಿಂದ ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರನ್ನು ಏನಂದರೆ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರ್ಗಿ.